ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಕಣ್ಣು ಮುಂದೆನೆ ಹೋಗ್ತಾ ಇರ್ತದೆ. ದೇವರು ಸೃಷ್ಟಿ ಮಾಡಿದ ಬರೇ ಕೆಟ್ಟ ಪ್ರಾಣಿ ಅಂದ್ರೆ ಮನುಷ್ಯ. ಬಲಿ ನಾಗ ಪ್ರತಿಷ್ಠೆ ಇದು ಎಲ್ಲವೂ ನಾಗದೋಷಕ್ಕೆ ಇರುವಂತದ್ದು. ಇದಾಗ ಗಂಡ ಹೆಂಡತಿಯಾಗಿ ಮದುವೆ ಆಗಿ 10-14 ವರ್ಷ ಮಕ್ಕಳಾಗದೇ ಇರುವವರಿಗೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಮಕ್ಕಳಾದದ್ದಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಹಾಸತಿ ಗೌಡ. ಜಾವಗಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇಡೀ ಭಾರತ ದೇಶದಾದ್ಯಂತ ಭಕ್ತಾದಿಗಳು ನಂಬಿಕೆಯಿಂದ ಬಂದು ಅವರ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವ ಕ್ಷೇತ್ರ, ಸಾವಿರಾರು ವರ್ಷಗಳ ದೈವಿಕ ಪರಂಪರೆಯನ್ನ ಹೊತ್ತ ನಮ್ಮ ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗುವ ಮೊದಲು ಧರ್ಮಸ್ಥಳದ ಮಂಜುನಾಥ ಶಿವನ ದರ್ಶನವನ್ನ ಮಾಡಿ ಹೋಗುವುದು ಸೂಕ್ತ. ಇದು ಪಾರಂಪರಿಕವಾಗಿ ಬಂದಿದೆ. ಅದಕ್ಕಾಗಿ ನಾವು ಮೊದಲು ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನ ಮಾಡಿ ನಂತರ ಕುಕ್ಕೆಗೆ ಹೋಗ್ತಾ ಇದ್ದೀವಿ. ಪುರಾಣಗಳ ಪ್ರಕಾರ ಈ ಕ್ಷೇತ್ರ ನಾಗದೋಷಗಳ ನಿವಾರಣೆಗೆಂದೇ ಪ್ರಸಿದ್ಧವಾಗಿದೆ. ಕುಜದೋಷ, ಕಾಳಸರ್ಪದೋಷ, ಸರ್ಪದೋಷ, ಹಿಂದಿನ ಜನ್ಮದಲ್ಲಿ ಸರ್ಪಗಳನ್ನ ಕೊಂದರೆ, ನಿಮ್ಮ ಪೂರ್ವಜರು ಕೊಂದರೆ ಈ ಜನ್ಮದಲ್ಲಿ ನಿಮ್ಮ ಜಾತಕದಲ್ಲಿ ಇದೆಲ್ಲಾ ದೋಷಗಳು ಬರುವುದು ಸಹಜ. ಮದುವೆ ಆಗದೆ ಇರುವುದು, ಮಕ್ಕಳಾಗದೆ ಇರುವುದು, ಗರ್ಭಪಾತಗಳು ಸಮಸ್ಯೆಗಳು, ಚರ್ಮ ರೋಗಗಳು, ಬಿಡಲಾರದಂತ ಆರೋಗ್ಯ ಸಮಸ್ಯೆ, ನೀವೇನೇ ಮಾಡಿದರೂ ವೃತ್ತಿಯಲ್ಲಿ ಏರಿಕೆ ಆಗದೆ ಇರುವುದು, ಇದೆಲ್ಲವೂ ಈ ದೋಷಕ್ಕೆ ಮೂಲ ಕಾರಣವಾಗಿದೆ. 1200 ವರ್ಷಗಳ ಹಿಂದೆ ಅದ್ವೈತ ಸಿದ್ಧಾಂತದ ಗುರುಗಳಾದ ಆದಿ ಶಂಕರಾಚಾರ್ಯರು ದಿಗ್ವಿಜಯ ಯಾತ್ರೆಯ ಸಮಯದಲ್ಲಿ ಇಲ್ಲಿಗೆ ಭೇಟಿ ನೀಡಿ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನ ರಚಿಸಿದರು ಎಂಬ ಐತಿಹಾಸದ ಹಿನ್ನೆಲೆ ಇದೆ. ಈ ದೇವಾಲಯದ ಆಡಳಿತವು ಹಿಂದೆ ಬ್ರಾಹ್ಮಣರ ಪೂಜಾಧೀನದಲ್ಲಿತ್ತು. ಇಂದು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಪುರಾಣದಲ್ಲಿ ದೇವತೆಗಳು ಮತ್ತು ಅಸುರರು ಅಮೃತಕ್ಕೋಸ್ಕರ ಸಮುದ್ರ ಮಂಥನದ ಸಮಯದಲ್ಲಿ ಹಗ್ಗದಂತೆ ಬಳಕೆಯಾದವನು ನಮ್ಮ ಸರ್ಪರಾಜ ವಾಸುಕಿ. ಆದರೆ ದೇವತೆಗಳ ವಾಹನ ಗೌಡನಿಗೂ ಹಾಗೂ ಸರ್ಪಗಳಿಗೂ ಜನ್ಮ ಜನ್ಮಾಂತರದ ವೈರತ್ವ. ಗರುಡನ ದಾಳಿಯಿಂದ ತನ್ನ ಕುಲವನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ ಗಾಯಗೊಂಡ ವಾಸುಕಿ ಮಹರ್ಷಿ ರಶ್ಯಪರ ಸಲಹೆಯಂತೆ ಪಶ್ಚಿಮ ಘಟ್ಟದ ಸಹ್ಯಾದ್ರಿ ಶ್ರೇಣಿಯ ಗುಹೆಯಲ್ಲಿ ಅಡಗಿ ಶಿವನ ಘೋರ ತಪಸ್ಸನ್ನ ಮಾಡಿ ಕೊನೆಗೆ ಶಿವ ಪ್ರತ್ಯಕ್ಷನಾಗಿ ಗರುಡನಿಂದ ಉಳಿಸಿಕೊಳ್ಳಲು ನನ್ನ ಮಗ ಕುಮಾರಸ್ವಾಮಿಯಿಂದ ಮಾತ್ರ ಎಂದಾಗ ಕುಮಾರಸ್ವಾಮಿಯ ತಪಸ್ಸನ್ನ ಮಾಡಿದ ವಾಸುಕಿ ಮುಂದೇನಾಯ್ತು ಎಂದು ಅಚಕ್ರೆ ನಿಮ್ಗೆ ಹೇಳ್ತಾರೆ, ಬನ್ನಿ ಕೇಳ್ಕೊಂಡ. ವಾಸುಕಿಗೆ ಗರುಡನ ಹೆದರಿಕೆ ಇರುವಾಗ ಸುಬ್ರಹ್ಮಣ್ಯ ದೇವರ ಮೊರೆ ಹೋಗಿದ್ದಕ್ಕೆ ಇಲ್ಲಿ ಸುಬ್ರಹ್ಮಣ್ಯ ದೇವರು ವಾಸುಕಿ ನಾಗರಾಜರನ್ನು ರಕ್ಷಣೆ ಮಾಡಿದ ಮಗ. ಆಗ ದೇವರು ಸುಬ್ರಹ್ಮಣ್ಯ ದೇವರು ಕೇಳ್ತಾರೆ, ನಾನು ನಿನ್ನ ರಕ್ಷಣೆ ಮಾಡಿದಾಗ ಇದರಿಂದ ಪ್ರಯೋಜನ ಏನು ಅಂತ. ಆವಾಗ ವಾಸುಕಿ ನಾಗರಾಜರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿಗೆ ನಂಬಿಕೊಂಡು ಬಂದಂತ ಭಕ್ತರು ಇನ್ನು ಮುಂದೆ ಏನೇ ಇದ್ರು ಸಹ ಅವರಿಗೆ ಯಾವುದೇ ತರದ ಸರ್ಪದೋಷ ಇದ್ದಲ್ಲಿ ಅದು ನಿವಾರಣೆ. ನಿನ್ನನ್ನು ನಂಬಿಕೊಂಡು ಬರಲಿ, ಅವರ ಏನೇ ಸರ್ಪದೋಷ ಇದ್ದು ಪರಿಹಾರ ನಾನು ಮಾಡಿಸಿಕೊಡ್ತೇನೆ ಅಂತೇಳಿ ನಾಗರಾಜರು ಅಂದ್ರೆ ವಾಸುಕಿ ನಾಗರಾಜರು ಹೇಳುವಂತ ಮಾತು. ಸರ್ಪ ಸಂಸ್ಕಾರ ಪೂಜೆಯು ಇಲ್ಲಿ 2 ದಿನಗಳ ಕಾಲ ನಡೆಯುತ್ತದೆ. ಇದರ ಬಗ್ಗೆ ನಮ್ಮ ಅರ್ಚಕರನ್ನ ಕೇಳೋಣ ಬನ್ನಿ. ನೋಡಿ, ಇದರಲ್ಲಿ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಅವರವರ ನಂಬಿಕೆ. ಇಲ್ಲಿಗೆ ಯಾರೇ ಇರಲಿ, ಅದರಲ್ಲಿ ಜಾತಿ ಧರ್ಮ ಭೇದ ಅಂತ ಏನಿಲ್ಲ. ಯಾವ ಜಾತಿಯವರು, ಯಾವ ಧರ್ಮದವರು, ಯಾವ ಸ್ಥಿತಿಯಲ್ಲಿರುವವರು ಸಹ ಸುಬ್ರಹ್ಮಣ್ಯ ದೇವರನ್ನು ನಂಬಿಕೊಂಡು ಬಂದಾಗ ಅವರಿಗೆ ಅವರ ಸಮಸ್ಯೆ ಏನೇ ಇದ್ರೂ ಸಹ ಅದನ್ನ ದೇವರು ಬಗೆಹರಿಸಿ ಕೊಡ್ತಾರೆ. ಅವರು ನಂಬಿಕೊಂಡು ಬಂದ ತಕ್ಷಣ, ಅವರು ಸುಬ್ರಹ್ಮಣ್ಯಕ್ಕೆ ಬಂದ ತಕ್ಷಣವೇ ಅವರ ಅರ್ಧ ಸಮಸ್ಯೆ ಪರಿಹಾರ ಆಗ್ತದೆ. ಯಾರಿಗೆ ಅಂತ ಹೇಳಿದ್ರೆ ನಂಬಿಕೆ ಇಟ್ಟು ಬರುವವರಿಗೆ ಮಾತ್ರ. ನಂಬಿಕೆ ಇಲ್ಲದವರಿಗೆ ನಾವಾಗ್ಲಿ ದೇವರಾಗ್ಲಿ ಏನು ಮಾಡಕ್ ಆಗಲ್ಲ. ಈ ಸರ್ಪ ಸಂಸ್ಕಾರವನ್ನ ಮಾಡಿಸುವಂತದ್ದು ಅದನ್ನ ಯಾರ್ಯಾರು ಯಾಕೆ ಮಾಡಿಸ್ತಾರೆ ಅಂತ ಕೇಳ್ಬೋದಾ? ಕೇಳ್ಬೋದು. ಸರ್ಪ ಸಂಸ್ಕಾರನ ಯಾರ್ಯಾರು ಯಾಕೆ ಮಾಡ್ಬೋದು ಅಂತ ಕೇಳೋ ಬದಲು ನೀವು ಯಾರು ಯಾವಾಗ ಯಾಕೆ ಬೇಕಾದ್ರೂ ಈ ಪೂಜೆಯನ್ನ ಮಾಡ್ಬೋದು. ಆರೋಗ್ಯ ಇರ್ಬೋದು, ವ್ಯವಹಾರ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಸಂತಾನ ಆಗದೇ ಇರುವ ಗಂಡ ಹೆಂಡತಿಯವರಿಗೆ ಸಂತಾನ ಆಗದೇ ಇರುವಾಗ, ಅಥವಾ ಯಾವುದೇ ಸಮಸ್ಯೆ, ಕೋರ್ಟು ಕೇಸು, ಯಾವುದೇ ಸಮಸ್ಯೆಗಳು ಇದ್ದಾಗ ಸಹ ಸರ್ಪ ಸಂಸ್ಕಾರವನ್ನ ಮಾಡಿಸಿದಾಗ, ಅವರಿಗೆ ಸರ್ಪದೋಷ ಇದ್ದಾಗ ಸರ್ಪ ಸಂಸ್ಕಾರ ಮಾಡಿದಾಗ ಅವರ ಸಮಸ್ಯೆಗಳು ಏನಿತ್ತೆ ಅದು ಹೆಚ್ಚು ಅಂತ ಹೇಳಿದ್ರೆ ನಮಗೆ ಗೊತ್ತಿದ್ದ ಮಟ್ಟಿಯಲ್ಲಿ 6 ತಿಂಗಳಿಂದ 1 ವರ್ಷದೊಳಗೆ ಅವರ ಸಮಸ್ಯೆ 100% ಆಗಿ ಈಡೇರುತ್ತದೆ.
ಇಲ್ಲಿ ಬಂದಾಗ ಅವರಿಗೆ ಕೆಲವು ನಿರ್ಬಂಧನೆಗಳನ್ನ ಅಥವಾ ಕೆಲವು ವೃತ್ತಗಳನ್ನ ಹೇಳ್ತೇವೆ. ಅದನ್ನು ಅವರು ಮಾಡದೇ ಇದ್ದಾಗ ಅವರಿಗೆ ಫಲಕಾರಿ ಆಗದೇ ಇರಬಹುದು, ಗೊತ್ತಿಲ್ಲ. ಇಲ್ಲ, ಪ್ರತಿಯೊಬ್ಬರಿಗೆ ಅವರವರ ಸಮಸ್ಯೆ ಇಲ್ಲಿಗೆ ಬಂದಾಗ ಸಮಸ್ಯೆ ಏನು ಬಗೆಹರಿಬೇಕು ಅದು ಬಗೆಹರಿದಿದೆ. ಇನ್ನು ಮುಂದೆ ಸಮಸ್ಯೆ ಬಾರದೇ ಇರಲಿ ಅಂತೇಳಿ ಮಾಡಿಸ್ಕೊಳ್ಳೋರು ಇರ್ಬೋದು. ಹಾಗಂತೇಳಿ ಹೆಚ್ಚಾಗಿ ದೇವರ ನೆನಪಾಗುದು ಜನರಿಗೆ ಯಾವಾಗ ಅಂತ ಹೇಳಿ ಸಮಸ್ಯೆ ಇದ್ರೆ ಮಾತ್ರ. ನಿಜ. ಸರ್ಪ ಸಂಸ್ಕಾರ ಅಂತ ಹೇಳಿದ ಕೂಡಲೇ ಎಲ್ಲರೂ ಅವರವರ ಸಮಸ್ಯೆ ಹೊತ್ಕೊಂಡೇ ಬರುವವರು ಇದ್ದಾರೆ, ತುಂಬಾ ಜನ ಇದ್ದಾರೆ, ನಮಗೆ ಗೊತ್ತಿದೆ, ತುಂಬಾ ಜನ ಇದ್ದಾರೆ. ಅವರು ವರ್ಷಕ್ಕೊಂದ್ಸರಿ ಬಂದ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರ ಜೀವನ ಕೆಳಗಿಂದ ಮೇಲೆ ಬರ್ತಾ ಇದ್ದಾಗೆ ಅವರಿಗೆ ಇದರಿಂದ ಪ್ರಯೋಜನ ಆಗಿದೆ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಏನು ಸಮಸ್ಯೆ ಇಲ್ಲ ಈಗ, ಆದ್ರೂ ಬಂದು ಸರ್ಪ ಸಂಸ್ಕಾರ ಮಾಡಿ ಹೋಗ್ತಾರೆ. ಯಾಕಂದ್ರೆ ಇನ್ನು ಮುಂದೆ ಏನಾಗಬಾರ್ದು ಅಂತೇಳಿ ಮಾಡೋರು ಇದ್ದಾರೆ. ಇದು ದೇವಸ್ಥಾನದಲ್ಲಿ ಆಶ್ಲೇಷ ಬಲಿ ಮಾಡ್ತೀವಲ್ವಾ ಸರ್ಪ ಸಂಸ್ಕಾರ ಆದ್ಮೇಲೆ, ಅದ್ರ ಉದ್ದೇಶ ಏನು? ಅಂದ್ರೆ ಯಾಕೋಸ್ಕರ ಮಾಡುವಂತದ್ದು ಆಶ್ಲೇಷ ಬಲಿ? ನೋಡಿ, ಸರ್ಪ ಸಂಸ್ಕಾರ, ಸುಬ್ರಹ್ಮಣ್ಯದಲ್ಲಿರುವ ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ, ಇದು ಎಲ್ಲವೂ ನಾಗದೋಷಕ್ಕೆ ಇರುವಂತದ್ದು. ಆದ್ರೆ ಸರ್ಪ ಹತ್ಯಾದೋಷ ಅಂದ್ರೆ ಸರ್ಪವನ್ನ ಕೊಂದಿದ್ದ ದೋಷ ಇದ್ದಾಗ ಸರ್ಪ ಸಂಸ್ಕಾರ ಮಾಡಿಸ್ತಾರೆ. ಆಶ್ಲೇಷ ಬಲಿ ಅಂತ ಹೇಳಿದ್ರೆ ಸರ್ಪ ದೋಷ, ಸರ್ಪ ದೋಷಕ್ಕೂ ಸರ್ಪ ಹತ್ಯಾ ದೋಷಕ್ಕೂ ವ್ಯತ್ಯಾಸ ಇದೆ. ಹಾಗೆ ಆಶ್ಲೇಷ ಬಲಿ ಏನು ಅಂತ ಹೇಳಿದ್ರೆ, ನಮ್ಮ ಭೂಮಿಯ ಅಡಿಯಲ್ಲಿ 56 ನಾಗಮಂಡಲ ಇದೆ. ಈ 56 ನಾಗಮಂಡಲಕ್ಕೆ ನಾವು ಊಟ ನೀರು ಕೊಡುವಂಥದ್ದು ಅಂತ ಹೇಳಿದ್ರೆ, ಆಹಾರ ಕೊಡುವಂಥದ್ದು. ಇಲ್ಲಿ ಏನಂತ ಹೇಳಿದ್ರೆ, ಯಾವುದೋ ಒಂದು ಸಂತಾನ ಅಂದ್ರೆ ಈ 56 ಫ್ಯಾಮಿಲಿ, 56 ಸಂತಾನದಿಂದ ನಮಗೆ ಯಾವ ಸಂತಾನದಿಂದ ತೊಂದರೆ ಆಗಿದೆ ಅಂತೇಳಿ ಹುಡುಕೋ ಬದಲು ಈ 56 ಸಂತಾನಕ್ಕೆ ನಾವು ಊಟ ತಿಂಡಿ ಕೊಡುವಂಥದ್ದು. ನಿಮ್ಗೆ ಇಲ್ಲಿ ಏನಾದ್ರೂ ಅನುಭವ ಆಗಿದೆ? ನೀವು ಡೈರೆಕ್ಟ್ ಆಗಿ ಯಾವತ್ತಾದ್ರೂ ನಾಗರಹವನ್ನಾಗಿರ್ಬೋದು, ನಾಗರಹವನ್ನ ಸುಬ್ರಹ್ಮಣ್ಯದಲ್ಲಿ ಇರುವವರು ಜೀವಂತ ನಾಗರಹವನ್ನ ನೋಡಿರ್ತಾರೆ. ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಕಣ್ಣು ಮುಂದೆನೆ ಹೋಗ್ತಾ ಇರ್ತದೆ. ಅದೆಲ್ಲ ನಾವು ದಿನ ನಾವು ನೋಡುದಿಲ್ಲ. ಅಂತೂ ಈ ಸುಬ್ರಹ್ಮಣ್ಯದ ಒಳಗೆ ಇರೋ ಪ್ರತಿಯೊಬ್ಬ ಮನುಷ್ಯ ಜೀವಂತ ನಾಗರವನ್ನ 100% ನೋಡಿದ್ದಾನೆ. ನಾವು ಆಕ್ಚುಲಿ ದೇವರು ಅಂತ ತುಂಬಾ ಪೂಜೆ ಮಾಡ್ತೀವಿ, ಆದ್ರೆ ಹತ್ರ ಬಂದಾಗ ತುಂಬಾ ದೂರ ಓಡೋಗ್ತೀವಿ, ಭಯ ಆಗುತ್ತೆ. ನೋಡಿ, ನೀವು ಪ್ರಾಣಿಗಳ ಬಗ್ಗೆ ಯಾವತ್ತೂ ಆತರ ತಿಳ್ಕೊಳ್ಬೇಡಿ. ದೇವರು ಸೃಷ್ಟಿ ಮಾಡಿದ ಬರೇ ಕೆಟ್ಟ ಪ್ರಾಣಿ ಅಂದ್ರೆ ಮನುಷ್ಯ. ನಿಜ. ಮನುಷ್ಯನಿಗಿಂತ ಕೆಟ್ಟ ಪ್ರಾಣಿ ಇನ್ನೊಂದಿಲ್ಲ. ಯಾವುದೇ ಪ್ರಾಣಿಗೆ ನೀವು ನೋವು ಮಾಡಿದಾಗ ಮಾತ್ರ ನಿಮಗೆ ತೊಂದರೆ ಕೊಡ್ತದೆ. ಮನುಷ್ಯರಿಗೆ ತೊಂದರೆ ಕೊಡೋ ಅವಶ್ಯಕತೆ ಇಲ್ಲ. ಒಬ್ಬ ಮೇಲೆ ಹೋಗುದನ್ನು ನೋಡಿದ ಕೂಡ ಹೊಟ್ಟೆ ಕಿಚ್ಚು ಬರುವವರೇ ತುಂಬಾ ಜನ ಇರ್ತಾರೆ. ಹಾಗೆ ನನ್ನ ಲೆಕ್ಕದಲ್ಲಿ ಮನುಷ್ಯನಷ್ಟು ಕೆಟ್ಟ ಪ್ರಾಣಿ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಇಲ್ಲಿ ಕುಮಾರ ನದಿ ಹರಿಯುತ್ತಲ್ವಾ, ಆ ನದಿಯಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗ ಆಗಿರ್ಬೋದು ಅಥವಾ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ. ಬಿಕಾಸ್ ಅಲ್ಲಿ ಹಿಂದೊಂದು ದಿನ ಗಣೇಶ ಹಾಗೂ ಸುಬ್ರಹ್ಮಣ್ಯ ಯುದ್ಧ ಮಾಡಿ ಬರುವಾಗ ಅದ ಆಯುಧಗಳನ್ನೆಲ್ಲ ಅದೇ ನೀರಿನಲ್ಲಿ ತೊಳೆದಿರುವಂತದ್ದು ಅಂತ ಹೇಳ್ಕೊಂಡು ಸುಬ್ರಹ್ಮಣ್ಯಕ್ಕೆ ನಾನು ಅದನ್ನೇ ನಿಮಗೆ ಈ ಮಾತು ಶುರುವಾಗುವಾಗ ಹೇಳಿದ್ದೇನೆ. ಯಾರೇ ಇರಲಿ, ಅವರು ನಂಬಿಕೊಂಡು ಬಂದಿದ್ದಾಗ ಅವರ ಏನೇ ಸಮಸ್ಯೆ, ಈಗ ನೀವು ಚರ್ಮ ರೋಗ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ಕಿಡ್ನಿ ಫೇಲ್ಯೂರ್ ಅಂತ ಹೇಳುವಂಥದ್ದು ಇವನ್ ಸೈನ್ಸ್ ಅಲ್ಲಿ ಆಪರೇಷನ್ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಆಗಲ್ಲ ಅಂತ ಹೇಳಿದವರಿಗೂ ಇಲ್ಲಿ ಬಂದು ಹೋದ್ಮೇಲೆ ಆದದ್ದಿದೆ. ಅಥವಾ ಬೇರೆ ಸಮಸ್ಯೆಗಳು, ಚರ್ಮ ರೋಗ, ಇದು ಕೈಕಾಲು ನೋವಿರೋರು, ಮೈಕೈ ನೋವಿರೋರು, ನಡಿಲಿಕ್ಕೆ ಆಗದವರು, ಮಾತಾಡದೇ ಇರೋ ಮಕ್ಕಳು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡ್ಮೇಲೆ ಅವ್ರ ಬಾಯಲ್ಲಿ ಮಾತು ಬರ್ಲಿಕ್ಕೆ ಶುರುವಾಗಿದೆ. ಹಾಗೆ ಅನೇಕ ರೀತಿಯಲ್ಲಿ ತುಂಬಾ ಅವರವರ ಸಮಸ್ಯೆಗಳು ಏನೇ ಇರಲಿ. ಎಷ್ಟೋ ಜನರಿಗೆ 10-14 ವರ್ಷ ಮಕ್ಕಳು ಆಗದೇ ಇದ್ದಾಗ, ಗಂಡ ಹೆಂಡತಿಯಾಗಿ ಮದುವೆಯಾಗಿ 10-14 ವರ್ಷ ಮಕ್ಕಳಾಗದೇ ಇರುವವರಿಗೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಮಕ್ಕಳಾದದಿದೆ. ಅನೇಕ ನಿದರ್ಶನಗಳಿದ್ದಾವೆ. ನಾವಂತೇಳಿ ನಾವು ಹೇಳ್ತಾ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಇದೆ. ಗುರುಗಳೇ, ತುಂಬಾ ಧನ್ಯವಾದಗಳು. ನಮ್ಮ ವೀಕ್ಷಕರು ಕೂಡ ನಿಮ್ಮೆಲ್ಲ ಮಾತುಗಳನ್ನ ಕೇಳಿಸ್ಕೊಂಡಿರ್ತಾರೆ. ಸೊ ಕೊನೆಯದಾಗಿ ಇಲ್ಲಿ ಜನಗಳಿಗಾಗಿರ್ಬೋದು, ವೀಕ್ಷಕರಿಗಾಗಿರ್ಬೋದು, ಇಲ್ಲಿಯ ಬಗ್ಗೆ ಅಡಿಯಲ್ಲಿದ್ದೇವೆ. ನಾವು ಏನು ಹೇಳುವಂಥದ್ದಿಲ್ಲ, ನಾವು ತುಂಬಾ ಸುಖದಲ್ಲಿದ್ದೇವೆ. ಒಂದು ಬರುವ ಭಕ್ತಾದಿಗಳು ಒಂದೇನಂತ ಹೇಳಿದ್ರೆ, ಸ್ವಲ್ಪ ಅವರು ಈ ದೇವರನ್ನು ನಂಬ್ಕೊಂಡು ಬರ್ಲಿ. ಆಮೇಲೆ ಬಂದಾಗ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬಂದಾಗ ಈ ಪರಿಸರವನ್ನೆಲ್ಲ ಗಲೀಜ್ ಮಾಡಿ ಹೋಗ್ತಾರೆ. ಇದನ್ನೊಂದು ಅವ್ರು ನಿಲ್ಸಿದ್ರೆ ನಮಗೆ ಸಾಕು. ಯಾಕಂತ ಹೇಳಿ ಬರೀ ಕುಮಾರಧಾರ ನದಿಯಲ್ಲೇ ವರ್ಷಕ್ಕೆ ಕಮ್ಮಿಯಲ್ಲಿ 8-10 ಟ್ರಕ್ ಅಷ್ಟು ವೇಸ್ಟ್ ತೆಗಿತಾರೆ. ಬಂದವರು ಸ್ವಲ್ಪ ಸ್ವಚ್ಛತೆಯನ್ನು ನೋಡಿಕೊಂಡು ಇದ್ದದನ್ನೆಲ್ಲ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಲಿ.
ಧನ್ಯವಾದಗಳು ಗುರುಗಳೇ, ನಿಮ್ಮ ಎಲ್ಲಾ ಮಾಹಿತಿಗೋಸ್ಕರ ತುಂಬಾ ಧನ್ಯವಾದಗಳು. Thank you, thank you so much. ಇವತ್ತಿನ ಬ್ಲಾಗ್ ನಿಮಗೂ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ಏನಾದರೂ ದೋಷಗಳಿದ್ದರೆ ಅವರಿಗೆ ಶೇರ್ ಮಾಡಿ. ಬದಲಾಗಬಹುದು ಜೀವನ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವಿನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಜಾವಗಲ್ ಮಹಾಸತಿ ಗೌಡ.